ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾವು ಈ ದಿನ ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯ ಆಗಸ್ಟ್ 1ನೇ ತಾರೀಕಿನಿಂದ 31ನೇ ತಾರೀಕುವರೆಗೂ ಏನೆಲ್ಲ ಅನುಕೂಲಗಳು, ಯಾವೆಲ್ಲ ಅನಾನುಕೂಲಗಳು ಹಾಗೂ ಪರಿಹಾರಗಳು ಮೇಷರಾಶಿಯಿಂದ ಮೀನರಾಶಿಯವರೆಗೂ ಹೇಗಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳುತ್ತಾ, ಈಗ ನಾವು ಈ ಒಂದು ಆಗಸ್ಟ್ ತಿಂಗಳ 12 ರಾಶಿಗಳ ಭವಿಷ್ಯ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಗ್ರಹಗಳ ಒಂದಿಷ್ಟು ಸಂಚಾರವನ್ನು ತಿಳಿದುಕೊಂಡ್ರೆ ತುಂಬ ಉತ್ತಮ. ಈ ಒಂದು ತಿಂಗಳಲ್ಲಿ ಬರ್ತಕ್ಕಂಥ ಹಬ್ಬಗಳು ಮತ್ತು ಗ್ರಹಗಳ ಸಂಚಾರ ಇವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಅದರ ಜೊತೆಗೆ ನಿಮ್ಮ ರಾಶಿಯ ಭವಿಷ್ಯ ಒಟ್ಟಿಗೆ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಗ್ರಹಗಳ ಸಂಚಾರ ಅಂತ ನೋಡೋದಾದರೆ, ಇದೇ ಒಂದು ಆಗಸ್ಟ್ 1ನೇ ತಾರೀಕಿಗೆ ಶನಿ ಮಹಾರಾಜರು ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಇವರು 4 ಗ್ರಹಗಳು ಈ ಒಂದು ಸ್ಥಾನದಲ್ಲೇ ಇರ್ತಾರೆ. ಇನ್ನು ಬುಧ 1ನೇ ತಾರೀಕು ಮಿಥುನ ರಾಶಿ, 2ನೇ ತಾರೀಕು ಕರ್ಕಾಟಕ ರಾಶಿ, ಮತ್ತು ನಿಮಗೆ 6ನೇ ತಾರೀಕಿಗೆ ಕರ್ಕಾಟಕ ರಾಶಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬರುವಂಥದ್ದಾಗುತ್ತೆ. ಈ ಒಂದು ಬುಧ ಗ್ರಹ ಅಂದರೆ ನಿಮಗೆ 1ನೇ ತಾರೀಕಿನಿಂದ ಒಂದಿಷ್ಟು ಬದಲಾವಣೆಗಳೊಂದಿಗೆ 6ನೇ ತಾರೀಕಿಗೆ ಪೂರ್ಣ ಪ್ರಮಾಣದಲ್ಲಿ ಬುಧ ರಾಶಿ ಕರ್ಕಾಟಕ ರಾಶಿ ಈಗ ಹಿಮ್ಮುಖ ಚಲನೆ ನಡೀತಾ ಇದೆ ಬುಧ. ಸೊ ಈಗ ನೇರ ಚಲನೆ ನಿಮಗೆ ಕರ್ಕಾಟಕ ರಾಶಿಗೆ 6ನೇ ತಾರೀಕು ಪ್ರಾರಂಭ ಆಗುತ್ತೆ. ಅದೇ ರೀತಿಯಾಗಿ 3ನೇ ತಾರೀಕು ಕುಜ ಮಿಥುನ ರಾಶಿಗೆ ಬರುವಂಥವ್ರು ಆಗ್ತಾರೆ, ವೃಷಭದಿಂದ ಮಿಥುನ ರಾಶಿಗೆ. ಇನ್ನು 10ನೇ ತಾರೀಕಿಗೆ ಒಟ್ಟಿಗೆ ಅಂದರೆ ನಿಮಗೆ ಹೆಚ್ಚು ಕಡಿಮೆ 10ರಿಂದ 11ನೇ ತಾರೀಕು ಗುರು ರವಿ ಬುಧ ಚಂದ್ರ 4 ಗ್ರಹಗಳು ಒಟ್ಟಿಗೆ ಎದುರುತ್ತೆ. ಈ ಚತುರ್ಥಿ ಗ್ರಹಗಳ ಸಂಚಾರದ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಾಗುತ್ತೆ. ಅದು ಕರ್ಕಾಟಕ ರಾಶಿಯಲ್ಲಿ, ಅದು ಶುಭ ಗ್ರಹಗಳು ನೋಡಿ, ಗುರು ರವಿ ಬುಧ. ಇಲ್ಲಿ ಈ ಒಂದು ಇದರಿಂದ 2 ಯೋಗಗಳು ಕೂಡಿ ಬರುತ್ತೆ, ಒಂದು ಹಂಸ ಯೋಗ, ಇನ್ನೊಂದು ಬುಧಾದಿತ್ಯ ಯೋಗ. ಸೊ ಹಾಗಾಗಿ ಇಲ್ಲಿ ಹಂಸ ಮತ್ತು ಬುಧಾದಿತ್ಯ ಯೋಗ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸಿಕೊಳ್ಳೋಣ. ಇನ್ನು ಅದೇ ರೀತಿಯಾಗಿ 19ನೇ ತಾರೀಕು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ ರವಿ ಬದಲಾವಣೆ ಆಗುವಂಥದ್ದಾಗತ್ತೆ. 23ನೇ ತಾರೀಕು ಮತ್ತೆ ಬುಧ ಕರ್ಕಾಟಕದಿಂದ ಸಿಂಹ ರಾಶಿಗೆ ಹೋಗುವಂಥವ್ರಾಗ್ತಾರೆ. ಈ ರೀತಿಯಾಗಿ ಗ್ರಹಗಳ ಒಂದು ಸಂಚಾರ ಇದೆ. ಇಲ್ಲಿ ಬುಧ ಹಿಮ್ಮುಖ ಚಲನೆಯಿಂದ ನೇರ ಚಲನೆ ಆಗುತ್ತೆ, ನೇರ ಚಲನೆಯಿಂದ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೂ ಬರುವಂಥವ್ರಾಗ್ತಾರೆ. ಇನ್ನು ಅದೇ ರೀತಿ ಕುಜನ ಒಂದು ಕುಜನ ಒಂದು ಬದಲಾವಣೆಯ ಕೂಡ ಈ ತಿಂಗಳಲ್ಲಿ ಆಗ್ತಾ ಇದೆ, ವೃಷಭದಿಂದ ಮಿಥುನ ರಾಶಿಗೆ. ಈ ಎಲ್ಲ ಗ್ರಹಗಳ ಒಂದು ಅನುಗುಣವಾಗಿ ಮುಂದಿನ ಒಂದು ಈ ಆಗಸ್ಟ್ ತಿಂಗಳಲ್ಲಿ ಕೆಲವೊಂದು ಬದಲಾವಣೆಗಳು ಇರುತ್ತೆ. ಇನ್ನು ಈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಶುಭ ಹಾಗೂ ಹಬ್ಬಗಳು ಯಾವುವು ಅಂತ ಹೇಳಿದರೆ, 2ನೇ ತಾರೀಕು ನಿಮಗೆ ಸಂಕಷ್ಟ ಚತುರ್ಥಿ ಇದೆ. ತದನಂತರ ನಿಮಗೆ 9ನೇ ತಾರೀಕು ಕಾಮಿಕ ಏಕಾದಶಿ ಬರುತ್ತೆ. 11ನೇ ತಾರೀಕು ಮಾಸಿಕ ಶಿವರಾತ್ರಿ ಇರುತ್ತೆ. 12ನೇ ತಾರೀಕು ಶ್ರಾವಣ ಅಮಾವಾಸ್ಯೆ ಇದೆ. 17ನೇ ತಾರೀಕು ನಾಗರ ಪಂಚಮಿ ಮತ್ತು ಸಿಂಹ ಸಂಕ್ರಾಂತಿ, ಅಂದರೆ ಸಿಂಹ ರಾಶಿಗೆ ರವಿ ಬರುವಂಥದ್ದನ್ನೇ ಸಿಂಹ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಸೊ 17ನೇ ತಾರೀಕು ಸಿಂಹ ಸಂಕ್ರಾಂತಿ. ಇನ್ನು 23ನೇ ತಾರೀಕು ಶ್ರಾವಣ ಪುತ್ರದ ಏಕಾದಶಿ, 27 ಹೈಗ್ರೀವ ಜಯಂತಿ, 28 ವರಮಹಾಲಕ್ಷ್ಮಿಯ ವ್ರತ. ಸೊ ಇದು ಕೂಡ ತುಂಬ ಶ್ರೇಷ್ಠವಾದಂತಹ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಹಬ್ಬ. ಸೊ ಈ ಹಬ್ಬ ಮಹಾಲಕ್ಷ್ಮಿಯ ಒಂದು ವಿಶೇಷತೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಾಗುತ್ತೆ. ಸೊ ಅದೇ ರೀತಿ ಆ ದಿನ ರಕ್ಷಾ ಬಂಧನ ಮತ್ತು ಶ್ರಾವಣ ಹುಣ್ಣಿಮೆ. ಸೊ ಇದು ತುಂಬ ವಿಶೇಷ ಇದೆ. ಇನ್ನು 29ನೇ ತಾರೀಕು 29, 30, 31 ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ. ಸೊ ಇವು ಇಷ್ಟು
ಈ ಒಂದು ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಹಬ್ಬಗಳು, ವಿಶೇಷ ದಿನಗಳು ಮತ್ತು ತುಂಬ ಪ್ರಮುಖವಾಗಿರತಕ್ಕಂಥ ದಿನಗಳಂತಲೇ ಹೇಳ್ಬೋದು. ಸೊ ಇಲ್ಲಿ ನಮಗೆ ರಾಜಯೋಗ ಮುಂಚೆನೇ ಹೇಳಿದ್ದೀನಿ, ಹಂಸಯೋಗ ಕೂಡಿ ಬರುತ್ತೆ ಮತ್ತು ಬುಧಾದಿತ್ಯ ಯೋಗ, ಈ ಎರಡು ಯೋಗಗಳು ನಿಮಗೆ ಈ ಒಂದು ತಿಂಗಳಲ್ಲಿ ಕೂಡಿ ಬರುತ್ತೆ. ಅದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಪ್ರಕಾರವಾಗಿ ಮೇಷರಾಶಿಯಿಂದ ನಿಮಗೆ ಮೀನರಾಶಿಯವರೆಗೂ ಹೇಗೆಲ್ಲ ಇರುತ್ತೆ ಆ ಎಲ್ಲ ಭವಿಷ್ಯವನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ 5ನೇ ರಾಶಿಯಾಗಿರತಕ್ಕಂತಹ ಸಿಂಹ ರಾಶಿ. ಈ ಸಿಂಹ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಅನುಕೂಲಕರ ವಾತಾವರಣ ಏನು, ಅನಾನುಕೂಲಕರ ವಾತಾವರಣ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ಒಂದು ಅನುಕೂಲಕರದ ಒಂದು ವಿಷಯಕ್ಕೆ ಬರೋದಾದರೆ ಸಿಂಹ ರಾಶಿಯವರಿಗೆ, ಅದರಲ್ಲಿ ಮೊದಲನೆಯದು ಒಂದು ನಿಮ್ಮಲ್ಲಿರ್ತಕ್ಕಂತಹ ಸಮಸ್ಯೆಗಳು, ಅದು ವೈಯಕ್ತಿಕ ಸಮಸ್ಯೆ ಅಂತಲೇ ತಿಳ್ಕೊಳ್ಳಿ, ತುಂಬ ಗಂಭೀರತೆ ಅಂತ ಕೂಡಿರೋವಂಥದ್ದು ಇರುತ್ತೆ. ಅದು ಏನಾಗೋಗ್ಬಿಡುತ್ತೆ, ಒಬ್ಬ ಗುರುವಿನ ಮುಖಾಂತರ ಅಥವಾ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ರಿಲೇಟಿವ್ ಅಥವಾ ನಿಮ್ಮ ಒಬ್ಬ ಕುಟುಂಬದ ಸದಸ್ಯ ಅಥವಾ ಸ್ನೇಹಿತ ಅವರ ಒಂದು ಮುಂದಾಳತ್ವದಲ್ಲಿ ಬಗೆಹರಿಯುವಂಥದ್ದಾಗತ್ತೆ. ಅದು ತುಂಬ ಕ್ರಿಟಿಕಲ್ ಇದೆ ಸ್ಟೇಜ್, ಅದು ಅಷ್ಟೇ XYZ ಅಂತಲೇ ತಿಳ್ಕೊಳ್ಳಿ. ತುಂಬ ನಿಮಗೂ ಗೊತ್ತು ಆ ಸಮಸ್ಯೆ ಅಂದರೆ ನೀವು ಹೊರಗಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಅಷ್ಟಮ ಶನಿ. ಸೊ ತುಂಬ ನೊಂದು ಬೆಂದು ಆಲ್ರೆಡಿ ಹೋಗಾಗಿದೆ. ಸೊ ಈಗ ಒಂದೇ ಒಂದು ಮಾರ್ಗ, ಆ ವ್ಯಕ್ತಿ ಹೇಳ್ದಂಗೆ ಕೇಳಬೇಕು ಅಷ್ಟೇ, ಸಿಂಪಲ್. ಆ ವ್ಯಕ್ತಿ ಮಾತಿನಿಂದ ನೀವು ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರ, ಅದು ಮೊದಲನೇ ಅನುಕೂಲ. ಅಂದರೆ ಒಂದು ದೀರ್ಘಕಾಲದ ಸಮಸ್ಯೆ ಅಂತ ನೀವು ಮುಕ್ತಿ ಹೊಂದುತ್ತೀರ. ಸೊ ಅದು ಕಾಂಪ್ರಮೈಸ್ ಅಂತ ಆದರೂ ತಿಳ್ಕೊಳ್ಳಿ, ಅಥವಾ ಅವರ ಒಂದು ಮಧ್ಯಸ್ಥಿಕೆ ಅಂತ ಆದರೂ ತಿಳ್ಕೊಳ್ಳಿ, ಅಥವಾ ಅವರ ಒಂದು ದೊಡ್ಡತನ ಅಂತ ಆದರೂ ತಿಳ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಅವರ ಒಂದು ಸಹಾಯದಿಂದ ನಿಮ್ಮ ಒಂದು ಮಾನಸಿಕ ಒತ್ತಡ ಏನಿದೆಯಲ್ಲ, ಪ್ರೆಷರ್, ಅದು ಬಲವಾಗಿ ಕಡಿಮೆ ಆಗುತ್ತೆ. ಅಂದರೆ ಅದು ತುಂಬ ದಿನ ಆಯಿತು ನಿಮಗೆ ಕೊರಗಿ ಎಷ್ಟು ನಿಮಗೆ ತೊಂದರೆ ಕೊಡ್ತಾ ಇತ್ತು ಅಂದರೆ ಅನುಭವಿಸಲು ಸಾಧ್ಯವಿಲ್ಲ, ಆ ರೀತಿಯಲ್ಲಿ ಇತ್ತದು. ಸೊ ಅದು ನಿಮಗೆ ಕಡಿಮೆ ಆಗಲಿಕ್ಕೆ ಮೂಲ ಕಾರಣ ಅಂದರೆ ನಿಮ್ಮ ರಾಶಿಗೆ ಬರ್ತಕ್ಕಂತಹ ಸೂರ್ಯ ಆಗಿರ್ಬೋದು, ಇರ್ತಕ್ಕಂತಹ ಶುಕ್ರ ಆಗಿರ್ಬೋದು, ಹಾಗೂ ಚಂದ್ರ ಕೂಡ ಒಟ್ಟಿಗೆ ಸಮ್ಮಿಲನ ಆದಾಗ ಈ ಒಂದು ಗಟ್ಟಿತನ ಆಗಿರತಕ್ಕಂತಹ ಸಮಸ್ಯೆ ಬಗೆಯಿರುವಂಥದ್ದಾಗುತ್ತೆ. ಅದರಲ್ಲಿ ಒಡೆದು ಹೇಳಬೇಕು ಅಂದರೆ ಭೂಮಿ, ಆರ್ಥಿಕ, ಕೌಟುಂಬಿಕ ಮತ್ತು ನಿಮ್ಮ ವೈಯಕ್ತಿಕ ಕೆಲವು ಇದೆ ಸಮಸ್ಯೆಗಳು, ಅದಕ್ಕೆ ಸೇರಿಕೊಳ್ಳುವಂಥದ್ದಾಗುತ್ತೆ. ಸೊ ಒಂದು ಈ ಸಮಯದಲ್ಲಿ ಆ ಗುರುವಿಗೆ ಅಥವಾ ಆ ಮನುಷ್ಯನಿಗೆ ಅಥವಾ ಆ ತಂದೆಗೆ ಅಥವಾ ಆ ತಾಯಿಗೆ ಅಥವಾ ಆ ಗೆಳೆಯನಿಗೆ ನೀವು ಎಷ್ಟು ಕೋಟಿ ನಮನಗಳು ಹೇಳಿದರೂ ಕಡಿಮೆನೆ. ಸೊ ಇದು ಒಂದು. ಎರಡನೇದು ಏನಾಗುತ್ತೆ, ಆರ್ಥಿಕ ಬಲಿಷ್ಠರಾಗ್ತೀರ. ಸೊ ಈ ಸಮಸ್ಯೆಯಿಂದ ಹೊರಗಡೆ ಬಂದಾದ ಮೇಲೆ ಸ್ವಲ್ಪ ನಿಮ್ಮ ಒಂದು ಗಳಿಕೆಗೆ ಟೈಮು ಮೀಸಲಿಡಲಾಗುತ್ತೆ. ಯಾಕೆಂದರೆ ಇಷ್ಟು ದಿನ ಅದಕ್ಕೆ ಫೋಕಸ್ ಹೋಗ್ತಾ ಇತ್ತು, ಏನು ಮಾಡಿದರೂ ಅದು ಸಮಸ್ಯೆ ಕಾಡ್ತಾನೆ ಇತ್ತು, ಮುಂದೆ ಪರದೆ ಬಂದಂಗೆ ಅಡ್ಡ ಬಂದ್ಬಿಡ್ತಿತ್ತು, ತುಂಬ ನೊಂದು ಹೋಗ್ಬಿಟ್ಟಿದ್ದೀರ. ಬಟ್ ಈಗ ಏನಾಯಿತು, ಇದು ಹೋದಾದ್ಮೇಲೆ ಆದಾಯದ ಗಳಿಕೆ ಏರಿಕೆ ಪ್ರಮಾಣದಲ್ಲಿ ಆಗುವಂಥದ್ದಾಗುತ್ತೆ. ನಿಮಗೆ ಸೂರ್ಯ ಮತ್ತು ಶುಕ್ರ ಈ ತಿಂಗಳಲ್ಲಿ ಹೆಂಗಂದರೆ ನಿಮ್ಮ ಒಂದು ಎತ್ತರ ಅಂತ ತೊಗೊಂಡೋಗ್ಬಿಡ್ತಾನೆ ನಾನು ಇದಕ್ಕಿದ್ದಂಗೆ. ಸೂರ್ಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಿತಾಮಹ ಅಂತ ಕರೆಯಲಾಗುತ್ತೆ. ಶುಕ್ರ ಕುಬೇರ ಲಕ್ಷ್ಮಿಯಿಂದ ನಾವು ಇದು ಮಾಡೋದಾಗುತ್ತೆ. ನಿಮ್ಮ ರಾಶಿಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ಬರ್ತಾ ಇರೋದರಿಂದ ಈ ಕಾಂಬಿನೇಷನಲ್ಲಿ ನಿಮ್ಮದು ವೈಯಕ್ತಿಕದ್ದು ಏನೇ ಇರಲಿ ಶೈನಿಂಗ್ ಮಾತ್ರ ತುಂಬ ಚೆನ್ನಾಗಿ ಬರುವಂಥದ್ದಾಗುತ್ತೆ. ಅದರಲ್ಲಿ ಆರ್ಥಿಕ ಮತ್ತು ಒಂದು ದೊಡ್ಡ ಸಮಸ್ಯೆ, ಯಾವುದಾದ್ರೂ ಒಂದು ದೊಡ್ಡ ಸಮಸ್ಯೆ ನೀವು ಅದಕ್ಕೆ ಮುಕ್ತ ಹೊಂದ್ತೀರ. ಇನ್ನು ಮೂರನೇ ಅನುಕೂಲ ವಿಷಯಕ್ಕೆ ಬರೋದಾದರೆ ವೈವಾಹಿಕ ಜೀವನ, ಅದು ಉತ್ತಮ ರೀತಿಯಲ್ಲಿ ಸಾಗಲು ಅಡಿಪಾಯ ಆಗುವಂಥದ್ದಾಗುತ್ತೆ. ಅಂದರೆ ಇಷ್ಟು ದಿನ ಇಲ್ಲೇನು ಗುರುಗಳೇ ಇತ್ತು, ಅದರ ಮನಸ್ತಾಪ ಇತ್ತು, ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದು ಯಾವುದಕ್ಕೋ ಏನೋ ಎಲ್ಲೆಲ್ಲೋ ಏನೋ ಮಾತಾಡ್ಬಿಡ್ತಿದ್ವಿ. ಒಂದು ಹೆಂಡತಿ ರಾಂಗಾಗಿ ಮಾತಾಡ್ತಾಯಿದ್ರಿ, ಇಲ್ಲ ಗಂಡ ರಾಂಗಾಗಿ ಮಾತಾಡ್ತಾರೆ. ಹೀಗಾಗಿ ಹೊಂದಾಣಿಕೆ ಕಡಿಮೆ ಇತ್ತು, ಮನಸ್ತಾಪ ಬೆಳೀತಾ ಬಂತು. ಇಲ್ಲೂ ಕೂಡ ಅಷ್ಟೇ, ಅದೇ ಮೂರನೇ ವ್ಯಕ್ತಿ ನಿಮ್ಮನ್ನು ಒಂದುಗೂಡಿಸಿ
ಮುಂದೆ ಹೀಗಾಗದಂತೆ ಅವರು ಒಂದು ಆಶ್ವಾಸನೆ ತೆಗೆದುಕೊಂಡು, ಅಂದರೆ ವಿಶ್ವಾಸ, ಮಕ್ಕಳ ಭವಿಷ್ಯ ನೋಡಿ, ನಿಮ್ಮ ಭವಿಷ್ಯ ನೋಡಿ, ಈ ರೀತಿ ಮನಸ್ತಾಪ ದಿನದಿಂದ ದಿನಕ್ಕೆ ಜಾಸ್ತಿ ಮಾಡ್ಕೊಂಡು ಹೋದರೆ ಸಾಧನೆ ಮಾಡುವಂಥದ್ದಾದರೂ ಏನು, ಈ ರೀತಿ ಎಲ್ಲ ಒಂದಿಷ್ಟು ಬುದ್ಧಿವಾದಗಳು ಅವರಿಂದ ನಿಮಗೆ ಸಿಗುವಂಥದ್ದಾಗುತ್ತೆ. ನಿಮಗೂ ಮನಸ್ಸು ಪರಿವರ್ತನೆ ಆಗುತ್ತೆ, ಅವ್ರು ಹೇಳಿರೋದು ನಿಜ ಅಂತ ಅನಿಸುತ್ತೆ. ಹಾಗಾಗಿ ಕೆಲವೊಂದು ಬದಲಾವಣೆ ಮಾಡ್ಕೊಳ್ತೀರಾ, ಅಥವಾ ಕೆಲವೊಂದು ತ್ಯಾಗ ಮಾಡ್ಕೊಳ್ತೀರಾ, ಅಥವಾ ನಿಮ್ಮದೇ ಆದಂಥ ಇನ್ನೇನು ಜೀವನ ಮುಂದೆ ಸಾಗಬೇಕು ಅಂದರೆ ನಾನು ಕಾಂಪ್ರಮೈಸ್ ಆಗಲೇಬೇಕು ಅಂತ ಮನಸ್ಥಿತಿಗೆ ಬರುವಂಥವ್ರಾಗ್ತೀರಾ. ನಿಮ್ಮ ತಪ್ಪಿರಲಿ ಬಿಡಲಿ, ಅಥವಾ ಅವ್ರ ತಪ್ಪಿರಲಿ ಬಿಡಲಿ, ಇಬ್ಬರು ಸ್ವಾರಿನ ಕೇಳಿಸಿ ಅವರು ಹೊಂದಾಣಿಕೆ ಮಾಡಿಸಿ ನಿಮ್ಮನ್ನು ಒಂದು ಆದರ್ಶ ದಂಪತಿಯರ ರೂಪದಲ್ಲಿ ನೋಡಲು ಇಷ್ಟಪಡ್ತಾರೆ. ಅದು ಮುಂದಿಂದು ನಿಮಗೆ ಬಿಟ್ಟಿರೋ ವಿಷಯ ಅಂತ ಅವ್ರು ಹೇಳಿ ಹೋಗ್ಬಿಡ್ತಾರೆ. ಸೊ ಮೂರನೆಯದು ದಾಂಪತ್ಯದಲ್ಲಿ ಉತ್ತಮ ಹೊಂದಾಣಿಕೆ. ಇನ್ನು ನಾಲ್ಕನೇ ಅನುಕೂಲಕರ ವಿಷಯ ಅಂತ ಬಂದಾಗ ಇಲ್ಲಿ ಪುನಃ ಮದುವೆಯ ಪ್ರಸ್ತಾಪ. ಮದುವೆ ಆಗದೇ ಇರೋವರಿಗೆ ಮದುವೆಯ ಯೋಗ ಕೂಡಿ ಬರುವಂಥದ್ದಾಗುತ್ತೆ. ಅದೇ ರೀತಿಯಾಗಿ ಏನಾದರೂ ಡೈವರ್ಸ್ ಆಗಿದ್ದೆ ಅಥವಾ ಏನೋ ಗೊತ್ತಿಲ್ಲ, ನಿಮ್ಮ ವೈಯಕ್ತಿಕ ಬದುಕು, ಸೊ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ತಿಂಗಳಲ್ಲಿ ನಿಮಗೆ ಶುಭ ಸಮಾಚಾರ ಮದುವೆ ವಿಷಯಕ್ಕೆ ಸಿಂಹರಾಶಿಯವರಿಗೆ, ಅದು ಹೆಣ್ಣಿರಲಿ ಗಂಡಿರಲಿ, ಸಿಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಅನುಕೂಲಕರ ವಿಷಯಕ್ಕೆ ಬರೋದಾದರೆ ಈ ಒಂದು ತಿಂಗಳಲ್ಲಿ ಸಿಂಹರಾಶಿಯವರಿಗೆ ನಿಮ್ಮ ಒಂದಷ್ಟು ಬೇಡದೇ ಇರುವ ವಿಚಾರಗಳು ಅಥವಾ ನಿಮ್ಮ ಮನಸ್ಸಿನಲ್ಲಿ ಗೊಂದಲದಲ್ಲಿ ಇರತಕ್ಕಂತಹ ವಿಚಾರಗಳು ನೀವೇನು ಮಾಡಿಬಿಡ್ತೀರ, ಇದಕ್ಕಿದ್ದಂಗೆ ಅದಕ್ಕೆ ಏನಂತೀರ, ಒಂದು ಡೈರಿ ಟೈಪಲ್ಲಿ ತೆಗೆದುಕೊಂಡು ಯಾವುದು ಬೇಕು ಯಾವುದು ಬೇಡ ಫಿಲ್ಟ್ರ್ ಮಾಡುವಂಥದ್ದಾಗುತ್ತೆ. ಬೆಸ್ಟ್ ಇದು. ಅಂದರೆ ಇಲ್ಲಿ ಏನಾಗುತ್ತೆ, ಇಷ್ಟು ದಿನ ಮಾಡ್ತಾ ಇಲ್ಲ ನೀವು, ಬರೀ ಯೋಚನೆ, ಅಯ್ಯೋ ಏನು ಮಾಡೋದಪ್ಪ ಅಂತ ಇಷ್ಟೇ ಬೇಜಾರು ಮಾಡ್ಕೊಂಡ್ಬಿಡ್ತೀರ. ಅದು ಒಳಗಡೆ ಹೋಗ್ಬಿಡ್ತಾ ಇತ್ತು. ಒಮ್ಮೊಮ್ಮೆ ಊಟನೂ ಹೋಗ್ತಾ ಇರಲಿಲ್ಲ, ನಿದ್ದೆನೂ ಬರ್ತಾ ಇರಲಿಲ್ಲ. ನಾನು ಸುಮಾರು ಸತ ಹೇಳಿದ್ದೀನಿ, ಅಷ್ಟಮ ಶನಿ ಹೇಗಿರುತ್ತಂದರೆ, ಈ ಅನ್ನ ನೋಡಲು ಅನ್ನ ಆಗಿದೆ ಇಲ್ಲ ಅಂತ ನೋಡಿ ಒಂದು ಅಗಳು ಸಾಕು. ಹಾಗೆ ಈ ಅಷ್ಟಮ ಶನಿ ಬಂದಾಗ ನಿಮ್ಮ ಮುಖ ಚೇರೆ ನೋಡಿಬಿಟ್ರೆ ಸಾಕು, ನೀವು ಸಂತೋಷದಿಂತಿದ್ದೀರೋ ಅಥವಾ ದುಃಖದಂತಿದ್ದೀರೋ ಗೊತ್ತಾಗ್ಬಿಡುತ್ತೆ. ಹಾಗೆ ಇಲ್ಲಿ ಇಷ್ಟು ದಿನ ನೀವು ರಾಜನಾಗಿ ಇರೋರು ಕಳೆದ 1.5 ವರ್ಷದಿಂದ ಒಂಥರ ಪ್ರಜೆಯಾಗಿ ಜೀವನ ಮಾಡಬೇಕಾಗಿದೆ. ರಾಜ ಬೇರೆ, ಪ್ರಜೆ ಬೇರೆ. ರಾಜನಿಗೆ ಇರೋ ಜಾಗದಲ್ಲಿ ಎಲ್ಲ ಸವಲತ್ತುಗಳು ಸಿಗುತ್ತೆ, ಪ್ರಜೆಗೆ ಎಲ್ಲ ಸವಲತ್ತುಗಳು ಬೇಕಾದಾಗ ಅವನು ಹುಡುಕೊಂಡು ಹೋಗಬೇಕಾಗತ್ತೆ. ಇಷ್ಟು ವ್ಯತ್ಯಾಸ. ರಾಜನಿಗೆ ಎಲ್ಲ ಸವಲತ್ತುಗಳು ನಿಮಗೆ ಕೂತ ಜಾಗದಲ್ಲೇ ಸಿಗತ್ತೆ, ಪ್ರಜೆಗೆ ತನ್ನ ಎಲ್ಲ ಸವಲತ್ತುಗಳು ಬೇಕಾದರೆ ಹುಡ್ಕೊಂಡು ಹೋಗಬೇಕಾಗತ್ತೆ. ಈಗ ನಿಮ್ಮ ಪರಿಸ್ಥಿತಿ ಅದೇ ಆಗಿದೆ, ಅಷ್ಟೇ ಸಿಂಪಲ್. ರಾಜ ಇದ್ದವರು ಈಗ ಪ್ರಜೆಯಾಗಿದ್ದೀರ ಅಂದಮೇಲೆ ನಿಮ್ಮ ಬೇಕು ಬೇಡುಗಳನ್ನು ನೀವೇ ಆಯ್ಕೆ ಮಾಡಿಕೊಂಡು ಅನುಭವಿಸ್ಬೇಕು ಅಷ್ಟೇ. ಸೊ ಆ ರೀತಿಯಲ್ಲಿ ಈ ಒಂದು ಸಮಯದಲ್ಲಿ ಏನು ಮಾಡ್ತೀರಾ ಅಂದರೆ ಫಿಲ್ಟ್ರ್ ಮಾಡ್ತೀರಾ, ಯಾವುದು ಬೇಕು ಯಾವುದು ಬೇಡ. ಯಾವೆಲ್ಲ ಬೇಡ ಇದೆ ಎಲ್ಲ ಡೆಲೀಟ್ ಮಾಡ್ತೀರಾ. ಅದು ವಸ್ತುಗಳಿಂದ ಹಿಡಿದು ಸಂಬಂಧಗಳವರೆಗೂ. ಇದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ವಸ್ತುಗಳು ಅಂದರೆ ಈ ಕೆಟ್ಟೋಗಿರೋ ವಾಚ್ಗಳಾಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ಏನೇನೋ ನಿರುಪಯುಕ್ತ ವಸ್ತುಗಳು ಮನೆಯಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ. ಅದನ್ನು ಫಿಲ್ಟ್ರ್ ಮಾಡ್ತೀರಾ, ಯಾವ್ದು ಬೇಕು ಬೇಡ ಎಲ್ಲ ಟಮಾರ್ ಬಿಸಾಕ್ಬಿಡೋದು ಅಷ್ಟೇ. ಏಕೆಂದರೆ ಅದರಿಂದ ನೆಗೆಟಿವ್ ಜಾಸ್ತಿ ತುಂಬ್ಕೊಂಡು ಬಿಟ್ಟಿರುತ್ತೆ ಮನೆಯಲ್ಲಿ ಹಾಗೂ ನಿಮ್ಮ ತಲೆಯಲ್ಲಿ. ಇದು ಏನೋ ಜ್ಞಾನೋದಯ ಆದ ರೀತಿಯಲ್ಲಿ, ಯಾಕೆಂದರೆ ನಿಮ್ಮ ರಾಶಿಗೂ ಬುಧ ಬರ್ತಾ ಇದ್ದಾರೆ ಈಗ. ನೆಕ್ಸ್ಟ್ ಇದೇ ತಿಂಗಳಲ್ಲಿ ಬುಧ ಬಂದ್ಬಿಡ್ತಾರೆ ನಿಮ್ಮ ರಾಶಿ. ಬುಧನ ನಾವು ನಾಲೆಜ್ ಗ್ರಹ ಅಂತ ಕರಿತೀವಿ. ಅಂದರೆ ಒಂಥರ ಶಾರ್ಪ್ ಆಗುವಂತಹ ಟೈಮ್, ಅದು ಹೊಸ ವಿಷಯಗಳನ್ನು ಕಲಿಯುವಂತಹ ಟೈಮ್. ಸೊ ಈ ತಿಂಗಳಲ್ಲಿ ನಿಮಗೆ ಆ ಬುದ್ಧಿ ಬಂದುಬಿಡುತ್ತೆ. ಅಂದರೆ ಇದಕ್ಕಿದ್ದಂಗೆ ಶಾರ್ಪ್ ಆಗಿಬಿಡುತ್ತೆ ಮೈಂಡು. ಅಯ್ಯೋ ಇದು ನನಗೆ ಬೇಡ, ಇದರಿಂದಲೇ ನನಗೇನೋ ಆಗ್ತಾ ಇದೆ ಅಂತೇಳಿ ಹೊರಗೆ ಹಾಕಿಬಿಡ್ತೀರ. ಅದು ಮುಗಿದಾಯ್ತು, ಗತಃ ಆಗೋಗಿರೋದನ್ನು ನೀವು ತಗೊಳ್ಳೋದೇ ಇಲ್ಲ ಗಣನೆಗೆ, ಆಯಿತು ಹೊರಗೆ ಹಾಕಿಬಿಡು ಅಂತ ಹೇಳ್ಬಿಡ್ತೀರ. ಹಂಗೆ ವಿಚಾರಗಳು, ವಸ್ತುಗಳು ಮತ್ತು ಇನ್ನಿತರ ಸಂಬಂಧಗಳು ಬೇಡ ಅಂದರೆ ಬೇಡ ಅಷ್ಟೇ, ಮುಗಿದಾಯ್ತು. ಏಕಮಾರ್ ದೋ ತಕಡ. ಸೊ ಈ ರೀತಿಯಲ್ಲಿ ಸಿಂಹರಾಶಿಯವರಿಗೆ ಈ ತಿಂಗಳು ಇದು ಬದಲಾವಣೆಯ ಅನುಕೂಲ ಸಿಗುವಂಥದ್ದಾಗುತ್ತೆ. ಇನ್ನು ಕೊನೆಯ ಅನುಕೂಲ ಅಂತ ಬರೋದಾದರೆ, ಕೊನೆ ಅಂದರೆ ಮುಂದಿನ ಒಂದು ಅನುಕೂಲ ಅಂತ ಬರೋದಾದರೆ, ಆರ್ಥಿಕವಾಗಿ ಕೆಲವು ಖರ್ಚುಗಳನ್ನು ಕಡಿಮೆ ಮಾಡ್ಕೊಳ್ತೀರ. ಅಂದರೆ ಖರ್ಚುಗಳಿಗೆ ಕಡಿವಾಣ ಆಗ್ತೀರ ಅಷ್ಟೇ, ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ. ಅಧಿಕವಾದ ಖರ್ಚುಗಳು, 10 ರೂಪಾಯಿ ಖರ್ಚು ಮಾಡೋದು 1 ರೂಪಾಯಿ ಖರ್ಚು ಮಾಡ್ತೀರ.
ಈ ರೀತಿಯಲ್ಲಿ ಕಡಿವಾಣ ಹಾಕಲು ಪ್ರಯತ್ನ ಮಾಡುವಂಥದ್ದಾಗುತ್ತೆ. ಸೊ ಇವೆಲ್ಲ ಅನುಕೂಲತೆಗಳು. ಇನ್ನು ಅನಾನುಕೂಲತೆ ವಿಷಯಗಳಿಗೆ ಬರೋದಾದರೆ ಸಿಂಹರಾಶಿಯವರಿಗೆ ಈ ತಿಂಗಳು ನಿಮ್ಮಲ್ಲಿ ಒಂದು ಏನಂದರೆ ಎಲ್ಲರ ಜೊತೆಗೆ ಜಗಳಾಡೋದೇ ಆಗೋಗ್ಬಿಡುತ್ತೆ ಈ ತಿಂಗಳು. ಸುಖ ಸುಮ್ಮನೆ ಅದು ಏನೋ ಗೊತ್ತಿಲ್ಲ, ಒಟ್ಟು ಜಗಳ ತೆಗಿತೀರಾ. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ಸಂಬಂಧಗಳು ದೂರ 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 ಆಗೋಗುತ್ತೆ. ಇನ್ನು ಎರಡನೇ ಅನಾನುಕೂಲ ಅಂತ ಬಂದಾಗ ಭೂಮಿಗೆ ಸ್ವಲ್ಪ ನಿಮಗೆ ಮೋಸ ಆಗುವಂಥದ್ದು ಇದೆ. ನೀವು ಒಂದು ಮಾರಾಟದಲ್ಲಾದರೂ ಮೋಸ ಆಗ್ಬೋದು, ಅಥವಾ ತೆಗೆದುಕೊಳ್ಳೋದರಲ್ಲಿ ಮೋಸ ಆಗ್ಬೋದು, ಅಥವಾ ಲಿಟಿಗೇಷನಲ್ಲಿ ಏನಾದರೂ ಕೇಸ್ ನಡೀತಾ ಇದ್ದರೆ ಸ್ವಲ್ಪ ಹಿನ್ನಡೆ ಆಗುವಂಥ ಅವಕಾಶಗಳು ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಸೊ ನಾವು ಹೇಳೋದಿಷ್ಟೇ, ಸದ್ಯಕ್ಕೆ ಇದರ ಬಗ್ಗೆ ಮೌನವಾಗಿರೋದು ಉತ್ತಮ. ಕೋರ್ಟಲ್ಲಿ ಏನಾದರೂ ನಿಮ್ಮ ವಾದ ವಿವಾದಗಳು ಆಲಿಸ್ತಾ ಇದ್ದರೆ ಸುಮ್ಮನೆ ಕೇಳ್ತಾ ಇರಿ, ಆದರೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಸದ್ಯಕ್ಕೆ ಹೋಗಬೇಡಿ. ಅಂದರೆ ನೀವು ಲಾಯರ್ಗೆ ಒತ್ತಾಯ ಮಾಡ್ಬಿಡಿ, ಈ ಕ್ವಶನ್ ಕೇಳಿ ಅಂತೇಳಿ ನಿಮ್ಮ ಒಂದು ನಾಲೆಜನ್ನು ಅವರಿಗೆ ತುಂಬಲು ಹೋಗಬೇಡಿ. ಏಕೆಂದರೆ ಟೈಮ್ ಸರಿ ಇಲ್ಲ. ಬುಧ ಯಾವಾಗ ನಿಮ್ಮ ರಾಶಿಗೆ ಬರ್ತಾನೆ ಅವತ್ತಿನಿಂದ ಬೇಕಾದ್ರೆ ಪ್ರಾರಂಭ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಒಳ್ಳೆಯ ಅನುಕೂಲತೆ ಯಂತ್ರ ಕೂಡಿರುತ್ತೆ. ಯಾವಾಗ ಬರ್ತಾನೆ? 23ನೇ ತಾರೀಕು ನಿಮ್ಮ ರಾಶಿಗೆ ಬರ್ತಾರೆ. ಯಾವಾಗ? ಆಗಸ್ಟ್ 23ನೇ ತಾರೀಕು ಸಿಂಹ ರಾಶಿಗೆ ಬುಧ ಬರುವಂತನಾಗ್ತಾರೆ. ಆವಾಗ ನೀವು ಬೇಕಾದ್ರೆ ನಿಮ್ಮ ಕೇಸುಗಳಿಗೆ ಇನ್ನೂ ಹೆಚ್ಚಿನ ವಾದಕ್ಕೆ ಇಳಿಯಲು ಪ್ರೋತ್ಸಾಹ. ಬಟ್ 23ವರೆಗೂ ನೀವು ಕೆಲವು ಸವಾಲುಗಳನ್ನು ಎದುರು ಹಾಕ್ಕೊಳ್ತೀರ, ಸುಮ್ಮನೆ ಜಗಳ ಆ ರೀತಿ ಇರುತ್ತೆ. ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ ಅನಾನುಕೂಲದಲ್ಲಿ ನಿಮಗೆ ಈ ನಿದ್ದೆ, ಊಟ, ಟೇಸ್ಟೇ ಗೊತ್ತಾಗ್ತಾ ಇಲ್ಲ. ತುಂಬ ಒಂಥರ ಏನಾಗ್ಬಿಡುತ್ತೆ, ಬೇಜಾರಾಗ್ಬಿಡುತ್ತೆ. ಮಾಡಿರೋ ಅಡಿಗೆ ಹಾಗೇ ಇರುತ್ತೆ, ಹಾಸಿರೋ ಹಾಸಿಗೆ ಹಾಗೇ ಇರುತ್ತೆ, ಆದರೆ ನಿದ್ದೆನೇ ಬರ್ತಾ ಇದೆ. ಸೊ ತುಂಬ ಡಾಕ್ಟ್ರ್ ಹತ್ರ ಹೋಗ್ತೀರಾ, ಯೋಗ ಮಾಡ್ತೀರಾ, ಯಾವ್ದು ಏನು ಮಾಡಿದ್ರೂ ನಿಮ್ಮ ಒಂದು ವಿಷಯಕ್ಕೆ ಬರೋದಾದರೆ ಏನೂ ಅದರಲ್ಲಿ ಗೊತ್ತಾಗೋದಿಲ್ಲ. ಸೊ ಇದು ಒಂದು. ಇನ್ನು ಇನ್ನೊಂದು ಅನಾನುಕೂಲ ಅಂತ ವಿಷಯಕ್ಕೆ ಬಂದಾಗ ಇಲ್ಲಿ ಏನಾಗೋಗ್ಬಿಡುತ್ತೆ, ನಿಮಗೆ ಕೆಲವು ವ್ಯಕ್ತಿಗಳಿಂದ ಸುಮಾರು ದಿನಗಳಿಂದ ಅಬ್ಸರ್ವ್ ನೀವು ಮಾಡ್ತಾ ಇರ್ತೀರ. ಆ ವ್ಯಕ್ತಿ ಇದಕ್ಕಿದ್ದಂಗೆ ನಿಮಗೆ ಮೋಸ ಮಾಡ್ಬಿಡ್ತಾನೆ ಈ ಒಂದು ಸಮಯದಲ್ಲಿ. ನೀವು ನಂಬಿರ್ತಕ್ಕಂಥ ವ್ಯಕ್ತಿನೇ, ಗೊತ್ತಿಲ್ಲ ಏನಾಯಿತೋ ಏನಿಲ್ಲೋ, ಆ ವ್ಯಕ್ತಿ ಇದಕ್ಕಿದ್ದಂಗೆ ನಿಮಗೆ ಮೋಸ ಮಾಡಿ ಒಂದಿಷ್ಟು ಹಣವನ್ನು ನಿಮ್ಮ ಕಡೆಯಂತ್ರ ಆಗಿರ್ಬೋದು ಅಥವಾ ಅವನ ಕಡೆಯಂತ್ರ ಆಗಿರ್ಬೋದು ಮೋಸದಿಂದ ನೀವು ಭರಿಸುವಂಥದ್ದಾಗುತ್ತೆ. ಅಂದರೆ ನೀವೇ ಕಟ್ಟಬೇಕು, ಏನೂ ಮಾಡಲಿಕ್ಕಾಗಲ್ಲ, ಲಾಕ್ ಆಗಿಬಿಟ್ಟಿರ್ತೀರ. ಸೊ ಈ ರೀತಿ ಒಂದಿಷ್ಟು ಮೋಸ ಆಗುವಂಥದ್ದು ಇದೆ. ಇನ್ನು ಮುಂದಿನ ಒಂದು ಅನಾನುಕೂಲ ವಿಷಯಕ್ಕಂತ ಬಂದಾಗ ಮನೆಯಲ್ಲಿ ಒಂದಿಷ್ಟು ಸಮಸ್ಯೆಗಳು ನಿಮಗೆ ಒಂಥರ ಮನೆಗೆ ಹೋಗೋದೇ ಬೇಡ ಅನಿಸ್ಬಿಡುತ್ತೆ. ಆ ರೀತಿಯಲ್ಲಿ ಒಂದಿಷ್ಟು ಸಮಸ್ಯೆಗಳು ಕಾಡುವಂಥದ್ದಾಗುತ್ತೆ. ಈಗ ಮನೆಗೆ ಹೋದರೆ ಆ ಸಮಸ್ಯೆಗಳು ನಿಮ್ಮ ಮೇಲೇ ಬರುತ್ತೆ ಅನ್ನೋ ಒಂದು ಭಯ, ಅಥವಾ ಅದನ್ನು ನಿಭಾಯಿಸಲು ನನ್ನ ಹತ್ರ ಶಕ್ತಿ ಇಲ್ಲ ಅನ್ನೋ ಒಂದು ಅಳುಕು. ಸೊ ಈ ರೀತಿ ಭಾವನೆ ಇರೋದರಿಂದ ಮನೆಗೆ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದಾಗುತ್ತೆ. ಎಲ್ಲ ಸ್ನೇಹಿತರ ಮನೆ ಅಥವಾ ಸಂಬಂಧಿಕರ ಮನೆಯಲ್ಲಿ ಒಂದಿಷ್ಟು ದಿನಗಳ ಕಾಲ ಇದ್ದು ಆಮೇಲೆ ಹೋಗುವಂಥದ್ದಾಗುತ್ತೆ. ಅಂದರೆ ಆ ಸಮಸ್ಯೆ ನನಗೆ ಯಾಕೋ ಪರಿಹಾರ ತೆಗೆದುಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ ಅಂತ ನಿಮ್ಮ ಕೊರಗು. ಸೊ ಆ ಕೊರಗಿನಲ್ಲಿ ಮೊದಲನೇದು ಭಯ, ಎರಡನೇದ್ದು ಸರಿಯಾದ ಒಂದು ಮಾಹಿತಿ ಇಲ್ಲ. ಸೊ ಇದು ಒಂದು ಸ್ವಲ್ಪ ನಿಮಗೆ ಕಾಡುವಂಥದ್ದು. ಇದಿಷ್ಟು ಅನಾನುಕೂಲದ ವಿಷಯಗಳು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಾಧ್ಯವಾದಷ್ಟು ಶನಿದೇವರ ಆರಾಧನೆ, ಶನಿದೇವರ ಸ್ತೋತ್ರ, ಬಡವರಿಗೆ ಅನ್ನದಾನ, ನಿರ್ಗತಿಕರಿಗೆ ಸಾಧ್ಯವಿದ್ದಷ್ಟು ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡಿದರೆ ತುಂಬ ಅನುಕೂಲ. ಇದರಿಂದ ಶನಿಯ ಅವಕೃಪೆ ಕಡಿಮೆ ಆಗುವಂಥದ್ದಾಗುತ್ತೆ. ಇನ್ನು ಅದೇ ರೀತಿ ಈ ತಿಂಗಳಲ್ಲಿ ನಾಗರ ಪಂಚಮಿ ಇದೆ, ವರಮಹಾಲಕ್ಷ್ಮಿ ವ್ರತ ಇದೆ, ಮತ್ತು ಶ್ರೀ ಗುರುರಾಯರ ಆರಾಧನೆ ಇದೆ. ಏನು ನಿಮಗೆ ಸಾಧ್ಯ ಆಗುತ್ತೋ ಆ ಸೇವೆಯನ್ನು ಮಾಡಿಸಿ. ಏಕೆಂದರೆ ಪರಿಸ್ಥಿತಿ ನೋಡಿದಾಗ ಕೆಲವರಿಗೆ ಮಾಡಿಸಲು ಸಾಧ್ಯವಿಲ್ಲ. ಹಾಗಾಗಿ ಹೇಳಿ ಬೇಜಾರು ಮಾಡಿಸೋದು ನನಗೂ ಇಷ್ಟ ಇಲ್ಲ. ನಿಮ್ಮ ಯಥಾಭಕ್ತಿ ಯಥಾಶಕ್ತಿ ಏನು ಸೇವೆ ಮಾಡಬೇಕು ಅಂದ್ಕೊಂಡಿದ್ರು ಖಂಡಿತವಾಗಿ ಮಾಡಿ. ಆದರೆ ಯಾರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗ್ಯಾರಂಟಿ, ವಾರಂಟಿ, ನಾನು ಬರ್ತೀನಿ, ನಾನು ನೋಡ್ಕೊಳ್ತೀನಿ, ನೀನು ಧೈರ್ಯವಾಗಿರು ಅಂತ ನೀವು ಇನ್ನೊಬ್ಬರಿಗೆ ಧೈರ್ಯದಿಂದ ಹೇಳಲು ಹೋಗಬೇಡಿ. ಏಕೆಂದರೆ ನಿಮಗೆ ಧೈರ್ಯ ಸಾಲದು. ಈ ತಿಂಗಳು ತುಂಬ ಅಧೈರ್ಯ ತುಂಬಿಕೊಂಡಿರುತ್ತೆ. ಮತ್ತು ನೀವು
ಒಂದು ರೀತಿಯಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಯಾರಿಗೂ ಈ ಗ್ಯಾರಂಟಿ ವಾರಂಟಿ ಬೇಡ. ಸುಮ್ಮನೆ ನಿಮ್ಮ ಪಾಡಿಗೆ ನೀವಿರಿ, ಕೆಲಸದಲ್ಲಿ ಫೋಕಸ್ ಹಾಕಿ ಆದಷ್ಟು ಅನುಕೂಲಕರ ವಾತಾವರಣನ ಸೃಷ್ಟಿ ಮಾಡ್ಕೊಳ್ಳಿ ಅಂತಲೇ ಹೇಳೋದು. ಇದಾಗಿತ್ತು ಸಿಂಹರಾಶಿಯವರ ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯ. ಈ ಭವಿಷ್ಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಇಲ್ಲಿಗೆ ಶೇರ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.